ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಮದುವೆಯಾದ ನಂತರ ಪ್ರತಿದಿನ ಜಗಳವಾಡುತ್ತಿದ್ದ ಗಂಡ ಹೆಂಡತಿ ಒಂದು ದಿನ ಹೆಂಡತಿ ಮೌನವಾಗಿ ಮನೆ ಬಿಟ್ಟು ಹೋಗ್ತಾಳೆ. ಆಗ ಗಂಡನಿಗೆ ಅವಳು ಮಾಡಿದ ಪ್ರತಿಯೊಂದು ಸಣ್ಣ ಕೆಲಸ, ಪ್ರತಿಯೊಂದು ಪ್ರೀತಿ, ಪ್ರತಿಯೊಂದು ತ್ಯಾಗ ನೆನಪಾಗುತ್ತದೆ. ಅವಳನ್ನು ಮರಳಿ ಕರೆತರಲು ಅವನು ಏನು ಮಾಡಿದ? ಕೊನೆಯಲ್ಲಿ ಅವರ ಜೀವನ ಹೇಗೆ ಬದಲಾಯಿತು ಎನ್ನೋದು ಈ ಕತೆ ಆಗಿರುತ್ತೆ. ಮನಮುಟ್ಟುವ ಈ ಕಥೆಯನ್ನ ತಪ್ಪದೇ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮದುವೆಯಾಗಿ 5 ವರ್ಷಗಳಾಗಿತ್ತು. ರೋಹಿತ್ ಮತ್ತು ಸಾನ್ವಿ ಅವರ ಮದುವೆ ಪ್ರೇಮ ವಿವಾಹವಲ್ಲ, ಹಿರಿಯರು ನೋಡಿ ಮಾಡಿದ ಮದುವೆ. ಮೊದಲ ದಿನದಿಂದಲೇ ಇಬ್ಬರ ಸ್ವಭಾವ ಬೇರೆ ಬೇರೆ. ರೋಹಿತ್ ತುಂಬಾ ಕೋಪಿಷ್ಟ, ಸಾನ್ವಿ ತುಂಬಾ ಶಾಂತ ಸ್ವಭಾವದ ಹುಡುಗಿ. ಅವಳು ಜೋರಾಗಿ ಮಾತಾಡಿದ್ದನ್ನೇ ಯಾರು ಕೂಡ ನೋಡಿರಲಿಲ್ಲ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಕೆಲಸ, ಅಡುಗೆ, ಗಂಡನ ಟಿಫನ್, ಅತ್ತೆ ಮಾವನ ಔಷಧಿ ಇವೆಲ್ಲವನ್ನ ಅವಳೇ ನೋಡಿಕೊಳ್ಳುತ್ತಿದ್ದಳು. ರೋಹಿತ್ ಮಾತ್ರ ಇದು ಸರಿ ಇಲ್ಲ, ಉಪ್ಪು ಜಾಸ್ತಿ ಆಗಿದೆ, ಚಹಾ ತಣ್ಣಗಾಗಿದೆ, ಹೀಗೆ ಏನಾದರೂ ಹೇಳುತ್ತಿದ್ದ. ಸಾನ್ವಿ ನಗುತ್ತಾ ನಾಳೆ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಒಂದು ದಿನ ಅವಳ ಸ್ನೇಹಿತೆ ಕೇಳಿದ್ಲು, ನೀನು ಯಾಕೆ ಯಾವಾಗ್ಲೂ ಸುಮ್ಮನಿರ್ತೀಯ? ಸಾನ್ವಿ ನಕ್ಕು ಹೇಳಿದ್ಲು, ಜಗಳದಲ್ಲಿ ಗೆದ್ದರೆ ಮನೆ ಸೋಲುತ್ತೆ. ಆ ಮಾತು ಕೇಳಿ ಸ್ನೇಹಿತೆಯ ಕಣ್ಣು ದೊಡ್ಡದಾಯಿತು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ ಸಂಜೆ ರೋಹಿತ್ ಆಫೀಸಿನಿಂದ ತುಂಬಾ ಕೋಪದಲ್ಲಿ ಬಂದ. ನನ್ನ ಫೈಲ್ ಎಲ್ಲಿಟ್ಟಿದೀಯಾ ಎಂದು ಕೇಳಿದ. ನಾನು ಮುಟ್ಟಿಲ್ಲ, ಮನೆಯೆಲ್ಲ ನಿನ್ನದೇ ಕೆಲಸ ಅಲ್ವಾ, ಅದು ನೋಡ್ಕೊಳಕ್ಕಾಗಲ್ವಾ? ಆ ಮಾತು ಕೇಳಿ ಸಾನ್ವಿಯ ಹೃದಯಕ್ಕೆ ನೋವಾಯಿತು. ಯಾಕೆಂದ್ರೆ ಆ ಫೈಲ್ ಅನ್ನು ಬೆಳಗ್ಗೆ ರೋಹಿತ್ ತಾನೇ ಕಾರಿನಲ್ಲಿ ಇಟ್ಟಿದ್ದ. ಆದ್ರೆ ಕೋಪದಲ್ಲಿ ಎಲ್ಲ ತಪ್ಪನ್ನ ಹೆಂಡತಿಯ ಮೇಲೆ ಹಾಕಿದ್ದ. ಆ ರಾತ್ರಿ ಸಾನ್ವಿ ಮೊದಲ ಬಾರಿಗೆ ಊಟ ಮಾಡಲಿಲ್ಲ. ಕಿಟಕಿಯ ಹತ್ತಿರ ಕುಳಿತು ತುಂಬಾ ಹೊತ್ತು ಅತ್ತಳು. ಮರುದಿನ ಬೆಳಗ್ಗೆ ಎಲ್ಲರಿಗೂ ಬೆಳಗಿನ ತಿಂಡಿ ಮಾಡಿದ್ದಳು. ರೋಹಿತ್ಗೆ ಟಿಫನ್ ಕೂಡ ಸಿದ್ಧ ಮಾಡಿದ್ಲು. ಅವನು ಹೊರಡುವಾಗ ಎಂದಿನಂತೆ ನಾನು ಹೋಗ್ತೀನಿ ಎಂದು ಸಾನ್ವಿ ನಿಧಾನವಾಗಿ ಹೇಳಿದ್ಲು. ಜೋಪಾನ ಅಂತ ಹೇಳಿದ್ಲು. ಅದು ಅವಳು ಅವನಿಗೆ ಹೇಳಿದ ಕೊನೆಯ ಮಾತು. ಸಂಜೆ ರೋಹಿತ್ ಮನೆಗೆ ಬಂದಾಗ ಸಾನ್ವಿ ಕಾಫಿ ಎಂದಾಗ ಯಾರೂ ಬರಲಿಲ್ಲ. ಅಡುಗೆ ಮನೆ ಖಾಲಿಯಾಗಿತ್ತು, ಮನೆಯೆಲ್ಲ ಮೌನವಾಗಿತ್ತು. ಮೇಜಿನ ಮೇಲೆ ಒಂದು ಚಿಕ್ಕ ಪತ್ರ. ನಾನು ಕೆಲವು ದಿನಗಳಿಗೆ ಅಮ್ಮನ ಮನೆಗೆ ಹೋಗ್ತಿದ್ದೇನೆ. ಯಾರ ಮೇಲೂ ಕೂಡ ಕೋಪ ಇಲ್ಲ. ನನಗೆ ನನ್ನದೇ ಆದ ಸ್ವಲ್ಪ ಸಮಯ ಬೇಕು. ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ. ಇದನ್ನು ನೋಡಿ ರೋಹಿತ್ ನಕ್ಕ. 2 ದಿನದಲ್ಲಿ ವಾಪಸ್ ಬರ್ತಾಳೆ ಅಂತ ಅಂದುಕೊಂಡ. ಆದರೆ 2 ದಿನ, 5 ದಿನ, 10 ದಿನ ಸಾನ್ವಿ ಬರಲೇ ಇಲ್ಲ. ಈಗ ಮನೆ ಬದಲಾಗಿತ್ತು. ಬೆಳಗ್ಗೆ ಯಾರೂ ಎಬ್ಬಿಸಲಿಲ್ಲ, ಬಿಸಿ ಕಾಫಿ ಇರಲಿಲ್ಲ, ಇಸ್ತ್ರಿ ಮಾಡಿದ ಬಟ್ಟೆ ಇರಲಿಲ್ಲ. ಅಮ್ಮನ ಔಷಧಿಯನ್ನ ಸಮಯಕ್ಕೆ ಸರಿಯಾಗಿ ಕೊಡೋರು ಕೂಡ ಇರಲಿಲ್ಲ. ಮನೆ ಇದ್ದರೂ ಮನೆಯ ಜೀವ ಇರಲಿಲ್ಲ. ಒಂದು ದಿನ ರೋಹಿತ್ನ ಅಮ್ಮ ಹೇಳಿದ್ರು, ಮಗ, ಸಾನ್ವಿ ಇದ್ದಾಗ ಅವಳ ಬೆಲೆ ಗೊತ್ತಾಗಲಿಲ್ಲ, ಈಗ ಗೊತ್ತಾಗ್ತಿದ್ಯಾ? ಆ ಮಾತು ಅವನ ಮನಸ್ಸನ್ನ ತಿವಿಯಿತು. ಆ ರಾತ್ರಿ ಅವನು ಮದುವೆಯ ಆಲ್ಬಮ್ ಅನ್ನ ನೋಡಿದ.
ಪ್ರತಿ ಫೋಟೋದಲ್ಲೂ ಸಾನ್ವಿ ಮಾತ್ರ ನಗುತ್ತಾ ಇರ್ತಿದ್ಲು. ತಾನು ಒಂದು ಸಲ ಕೂಡ ಅವಳನ್ನ ಸರಿಯಾಗಿ ನೋಡಿರಲಿಲ್ಲ. ಮರುದಿನ ಬೆಳಗ್ಗೆ ಅವನು ನೇರವಾಗಿ ಸಾನ್ವಿಯ ಅಮ್ಮನ ಮನೆಗೆ ಹೋದ. ಸಾನ್ವಿ ಮನೆಯ ಮುಂಭಾಗದ ತುಳಸಿಗೆ ನೀರು ಹಾಕ್ತಾ ಇದ್ಲು. ಅವಳನ್ನ ನೋಡಿದ ತಕ್ಷಣ ರೋಹಿತ್ನ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂತು. ಸಾನ್ವಿ, ಅವಳು ಮೌನವಾಗಿ ಅವನನ್ನೇ ನೋಡಿದಳು. ಕ್ಷಮಿಸು. ಮೊದಲ ಬಾರಿಗೆ ರೋಹಿತ್ ಅವಳ ಮುಂದೆ ಕೈ ಜೋಡಿಸಿದ್ದ. ನಾನು ನಿನ್ನನ್ನ ತುಂಬಾ ನೋಯಿಸಿದ್ದೇನೆ. ಮನೆ ನಡೆಸೋದು ಎಷ್ಟು ಕಷ್ಟ ಅಂತ ಈಗ ನನಗೆ ಗೊತ್ತಾಯ್ತು. ನೀನು ಇಲ್ಲದ ಮನೆ ಮನೆಯೇ ಅಲ್ಲ. ಸಾನ್ವಿಯ ಕಣ್ಣಲ್ಲೂ ಕಣ್ಣೀರು ತುಂಬಿ ಬಂದಿತ್ತು. ನಾನು ನಿನ್ನನ್ನು ಬಿಟ್ಟು ಹೋಗಿಲ್ಲ ರೋಹಿತ್. ನೀನು ನನ್ನನ್ನು ನೆನಪಿಸಿಕೊಳ್ಳುವ ದಿನಕ್ಕಾಗಿ ನಾನು ಕಾಯುತ್ತಿದ್ದೆ ಅಷ್ಟೆ. ರೋಹಿತ್ ನಿಧಾನವಾಗಿ ಅವಳ ಕೈ ಹಿಡಿದ. ಈ ಸಲ ಮನೆಗೆ ಬರ್ತೀಯ ಅಲ್ವಾ? ಸಾನ್ವಿ ನಗುತ್ತಾ ತಲೆಯಾಡಿಸಿದಳು. ಆ ದಿನದ ನಂತರ ರೋಹಿತ್ ತುಂಬಾನೇ ಬದಲಾಗಿದ್ದ. ಬೆಳಗ್ಗೆ ಇಬ್ಬರು ಸೇರಿ ಕಾಫಿ ಕುಡಿಯುತ್ತಿದ್ದರು. ರೋಹಿತ್ ಅಡುಗೆಯಲ್ಲಿ ಸಹಾಯ ಮಾಡ್ತಿದ್ದ. ವಾರಕ್ಕೆ ಒಂದು ದಿನ ಹೊರಗೆ ಕರೆದುಕೊಂಡು ಹೋಗ್ತಿದ್ದ. ಒಂದು ದಿನ ಸಾನ್ವಿ ಕೇಳಿದ್ಲು, ಇಷ್ಟೊಂದು ಬದಲಾವಣೆ ಹೇಗೆ? ರೋಹಿತ್ ನಕ್ಕು ಹೇಳಿದ, ನಿನ್ನನ್ನು ಕಳೆದುಕೊಳ್ಳುವ ಭಯ ಬಂದಾಗ ನಿನ್ನ ಪ್ರೀತಿಯ ಬೆಲೆ ನನಗೆ ಗೊತ್ತಾಯಿತು. ಸಾನ್ವಿ ಅವನ ಭುಜದ ಮೇಲೆ ತಲೆ ಇಟ್ಟಳು. ಹೊರಗೆ ಮತ್ತೆ ಮಳೆ ಆರಂಭವಾಗಿತ್ತು. ಆದರೆ ಈ ಬಾರಿ ಅವರ ಮನೆಯಲ್ಲಿ ಜಗಳದ ಶಬ್ದ ಇರಲಿಲ್ಲ. ಬದಲಾಗಿ ಇಬ್ಬರ ನಗುವಿನ ಶಬ್ದ ಇತ್ತು. ಈ ಕತೆ ನಿಮಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.